ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಜಯಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಲಲಿತಾ ಅತ್ತೆ ಅಮ್ಮ ಬಂದಿರೋದ್ರಿಂದ ಅತ್ತೆ ಅಮ್ಮಂಗೆ ಲಲಿತನ ಜೊತೆನೇ ಕೆಲಸ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು, ಏಕೆಂದರೆ ಅವಳು ಸೊಸೆಯರಿಗೆಲ್ಲ ಗೋಳಿಕೊಂತಾಳೆ ಅಲ್ವಾ, ಅದು ಗೊತ್ತಾಗಿ ಆಯಮ್ಮ ಮಗಳ ಹತ್ರನೇ ಕೆಲಸ ಮಾಡಿಸ್ಬೇಕು ಅಂತೇಳಿ, ನೀನು ಟೀ ಮಾಡ್ಕೊಂಡು ಬಾ, ನೀನು ತಿಂಡಿ ಮಾಡು, ನೀನು ಅಡುಗೆ ಮಾಡು, ನೀನು ಒಲೆಯಲ್ಲೇ ಮಾಡಬೇಕು ಅಂತ ಎಲ್ಲ ಆಟ ಮಾಡುತ್ತೆ. ಅಮ್ಮ ಹೇಳಿದ್ದಂಗೆ ಮಾಡಲೇಬೇಕಾಗುತ್ತೆ. ಅತ್ತೆ ಕೂಡ ಏನು ಮಾತಾಡಲ್ಲ, ಸುಮ್ಮನೆ ಇರ್ತಾರೆ ಅವ್ರ ಪಾಡಿಗೆ ಅವರು. ಆಮೇಲೆ ಇನ್ನು ಅವರು ಗಂಡ ಕೂಡ ರಾಜಕೀಯದಲ್ಲಿ ಅವರು ಯಾವಾಗಲೂ ಇರೋದೇ ಇಲ್ಲ ಮನೆಯಲ್ಲಿ. ಜೈ ಮಾತ್ರ ಓಡಾಡ್ಕೊಂಡಿದ್ದಾನೆ ಮನೆಯಲ್ಲಿ. ಹಾಗಾಗಿ ಅವರ ಅತ್ತೆ ಅವ್ರ ಅಮ್ಮಂಗೆ ಜೈಗೆ ಮತ್ತು ಲಲಿತಂಗೆ ಒಂದು ಮಾಡಬೇಕು ಅಂತ ಆಸೆ. ಹಂಗಾಗಿ ಅವಳಿಗೆ ಕಾಟ ಕೊಡೋದೆಲ್ಲ ಅವರ ಅಮ್ಮಂಗೆ ಗೊತ್ತಾಗಿದೆ. ಅಮ್ಮ ಒಂದು ಲೋಟ ಟೀ ಮಾಡ್ಕೊಬರಲ್ಲ ಅಂತ ಕೇಳ್ತಾಳೆ ಬಂದು. ಇಲ್ಲ ಬೇಡ, ಲಲಿತಾ ಮಾಡ್ಕೊಬರ್ತಾಳೆ, ಕೂತ್ಕೊ ನೀನು ಅಂತ ಹೇಳ್ತಾಳೆ. ಸರಿ ಕೂತಿರ್ತಾಳೆ. ಅಷ್ಟೊತ್ತಿಗೆ ಲಲಿತಾ ಟೀ ಮಾಡ್ಕೊಂಡು ಬರ್ತಾಳೆ. ಬಂದಮೇಲೆ ಅತ್ತೆಗೂ ಅಜ್ಜಿಗೂ ಒಂದೊಂದು ಲೋಟ, ಅವರಿಬ್ಬರು ಅಜ್ಜಿರಿಗೂ ಒಂದೊಂದು ಲೋಟ ಕೊಡ್ತಾಳೆ. ಅತ್ತೆಗೆ ಒಂದು ಲೋಟ ಕೊಡೋಕೆ ಹೋಗ್ತಾಳೆ, ನಂಗೆ ಬೇಡ ಅಂತಾಳೆ. ಆಮೇಲೆ ಅಷ್ಟೊತ್ತಿಗೆ ಗಂಡ ಅಲ್ಲಿಗೆ ಬರ್ತಾನೆ. ಗಂಡಗೊಂದು ಲೋಟ ಕೊಡೋಕೆ ಹೋಗ್ತಾಳೆ. ಏಯ್ ಅಲ್ಲಿಡು ಅಲ್ಲಿ ನಿನ್ನ ಅಂತ ಹೇಳ್ತಾನೆ. ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾಳಲ್ಲ ಈ ಅಜ್ಜಿ. ಆವಾಗ ಈ ಅಜ್ಜಿಗೆ ಅರ್ಥ ಆಯಿತು, ಓಹೋ ಅಮ್ಮ ಮಗ ಸೇರಿಕೊಂಡು ಅವಳನ್ನು ದೂರ ಇಟ್ಟಿದ್ದಾರೆ, ಅವಳನ್ನು ಹತ್ರಕ್ಕೂ ಬಿಟ್ಕೋತಾ ಇಲ್ಲ ಇವರು ಅಂತೇಳ್ಬಿಟ್ಟು. ಏನೋ ಅದು ಹೆಂಡ್ತಿ ಟೀ ಕೊಡೋಕ್ಕೆ ಬಂದರೆ ಟಿಪೈ ಮೇಲೆ ಇಡು ಅಂತ ಹೇಳ್ತೀಯಲ್ಲ, ಟಿಪೈ ಮೇಲೆ ಇಟ್ಟು ಆಮೇಲೆ ನೀನು ತಗೊಂಡು ಕುಡಿಯೋದು, ಇದ್ಯಾವ ಸಂಪ್ರದಾಯನೋ ಅಂತ ಕೇಳ್ತಾಳೆ. ಅದಕ್ಕೆ ಹಂಗೇನಿಲ್ಲ ಅಜ್ಜಿ, ಈಗ ಬಂದೆ ಅಲ್ಲ ಅಲ್ಲಿಂದ, ಅದಕ್ಕೆ ಇಡು ಅಲ್ಲಿಂದ ತಗೊಳ್ತೀನಿ ಅಂತ ಹೇಳಿದ್ದು ಅಂತ. ಆವಾಗ ತಲೆಗೆ ಹುಳ ಬಿಟ್ಕೊಂಡಂಗೆ ಆಯಿತು. ಯಾವುದೂ ಸರಿ ಇಲ್ಲ ಇವ್ರ ಮನೆಯಲ್ಲಿ. ಲಲಿತಂಗೆ ಇವನು ಚೆನ್ನಾಗಿ ನೋಡ್ಕೊಳಕ್ಕೆ ಬಿಟ್ಟಿಲ್ಲ ಮಗಳು ಅಂತ ಹೇಳ್ಬಿಟ್ಟು, ಮಹೇಶ್ವರಿ ಬಿಟ್ಟಿಲ್ಲ ಅಂತೇಳ್ಬಿಟ್ಟು, ಯಾಕೆ ಹಿಂಗೆಲ್ಲ ಮಾಡ್ತೀಯ ನೀನು ಅಂತ ಕೇಳುತ್ತೆ. ಅದಕ್ಕೆ ಇಲ್ಲಮ್ಮ ಹಂಗೇನಿಲ್ಲ, ಎಲ್ಲ ಚೆನ್ನಾಗಿದ್ದಾರಮ್ಮ ಅಂತ ನಾಟಕ ಆಡ್ತಾಳೆ. ಈ ಕಡೆ ಬಂದು ಬಾಸ್ಗೆ ಹೇಳ್ತಾನೆ, ಸರ್ ನಿಮ್ಮ ಮಗಳಿಂದನೇ ಇವೆಲ್ಲ ಆಗ್ತಾ ಇರೋದು, ನಿಮ್ಮ ಎಲ್ಲ ಕಡೆನೂ ಪೆಟ್ಟು ಬೀಳ್ತಾ ಇದೆ ರಾಜಕೀಯದಲ್ಲಿ ಅಂತ ಹೇಳ್ತಾನೆ. ಅದೇ ಅವಳು ಧರ್ಮ ಅಂತ ಹೋಗ್ತಾಳೆ, ಏನು ಮಾಡೋದು ಯಾವುದಕ್ಕೂ ಒಗ್ಗದೇ ಇಲ್ಲ ಅಂತಾಳೆ. ಹಂಗಾಗ್ಬಿಟ್ಟು ಏನೋ ಪ್ರಾಬ್ಲಮ್ ಆಗ್ತಿದೆ, ಏನು ಮಾಡೋದು ಹೇಳೋಕ್ಕಾಗಲ್ಲ, ಬಿಡೋಂಗಿಲ್ಲ, ಆ ಥರ ಆಗಿದೆ ಅಂತ. ಎಲ್ಲದಕ್ಕೂ ಧರ್ಮ ಅಂತ ಹೋದರೆ ಹೆಂಗೆ ಸರ್, ನಾವು ಮುಳುಗೋಗ್ಬಿಡ್ತೀವಿ ರಾಜಕೀಯದಲ್ಲಿ, ನಾವು ಮೇಲೆ ಬರೋಕ್ಕಾಗೋದೇ ಇಲ್ಲ ಅಂತ ಹೇಳ್ತಾನೆ. ಆದರೆ ಏನು ಮಾಡೋಕ್ಕಾಗಲ್ಲ, ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ಅಂತ ಹೇಳ್ತಾನೆ. ಆಮೇಲೆ ಈ ಕಡೆ ಮೀನಾಕ್ಷಿ ಮತ್ತು ಲಲಿತಾ ಇವರೆಲ್ಲ ತುಂಬ ಚೆನ್ನಾಗಿ ಅನನ್ಯತೆಯಿಂದ ಇರ್ತಾರೆ, ತುಂಬ ಚೆನ್ನಾಗಿರ್ತಾರೆ. ಅಜ್ಜಿಗೆ ಇವ್ರದ್ದೇನು ಚಿಂತೆ ಇಲ್ಲ, ಇವರೆಲ್ಲ ಆರಾಮಿದ್ದಾರೆ ಅಂತ ಗೊತ್ತು. ಆದರೆ ಲಲಿತಂಗೆ ಪಾಪ ಕಷ್ಟ ಕೊಡೋದು ಅಜ್ಜಿಗೆ ನೋಡೋಕ್ಕಾಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ. ಹಂಗಾಗಿ ಅಜ್ಜಿ ಹೇಳುತ್ತೆ, ಈ ಲಲಿತನಿಗೆ ತಾಳಿ ಪೂಜೆ ಮಾಡಿಸ್ಲೇಬೇಕು, ಲಲಿತಂಗೂ ಜಯಂಗೂ ತಾಳಿ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿ ಒಲೆ ಹಾಕಿ ಒಲೆಯಲ್ಲೇ ರೊಟ್ಟಿ ಮಾಡಬೇಕು ಅಂತ ಹೇಳುತ್ತೆ. ಆವಾಗ ವಿಧಿ ಇಲ್ಲ, ಮಾಡಲೇಬೇಕಾಗುತ್ತೆ. ಇಟ್ಟಿಗೆ ತಂದು ಇಟ್ಕೊತಾರೆ, ಎಲ್ಲ ಕಡೆ ಒಂದು 4-3 ಇಟ್ಟಿಗೆ ಇಟ್ಟು ಒಲೆ ಹಚ್ಚಾಯಿತು. ಆಮೇಲೆ ರೊಟ್ಟಿ ಮಾಡೋಕ್ಕೆ ಮಹೇಶ್ವರಿ ಬಂದು ಕೂತ್ಕೊತಾಳೆ. ಬಾಳೆ ಎಲೆ ಇಟ್ಕೊಂಡು ಬಾಳೆ ಮೇಲೆ ತಟ್ಟಿ ಹಂಚು ಮೇಲೆ ಹಾಕ್ತಾಳೆ. ಹಂಚು ಮೇಲೆ ಹಾಕಿ ರೊಟ್ಟಿ ಹಂಗೋ ಹಿಂಗೋ ಎಣ್ಣೆ ಹಾಕಿ ಎಲ್ಲ ಬೇಯಿಸ್ತಾಳೆ. ಆಮೇಲೆ ಹಂಗೆ ಹಾಕೋಕ್ಕೆ ಹೋಗ್ತಿರ್ತಾಳೆ ಹಂಚಿಗೆ. ಆದರೆ ಅಜ್ಜಿ ಅವ್ರ ಅಮ್ಮ ಹೇಳ್ತಾರೆ, ಬಾಣಲಿಗೆ ಇದು ರೊಟ್ಟಿ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕು, ಇಲ್ಲ ಅಂದರೆ ರೊಟ್ಟಿ ಏಳಲ್ಲ ಅಂತ ಹೇಳುತ್ತೆ. ಆವಾಗ ಅವಳು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ರೊಟ್ಟಿನ ಮೇಲೆ ಹಾಕ್ತಾಳೆ. ಮೇಲೆ ಹಾಕ್ಬಿಟ್ಟು ತಟ್ಟಿ ಹಾಕಿ ಎಲ್ಲರಿಗೂ ರೊಟ್ಟಿ ಕೊಡ್ತಾಳೆ. ಹಿಂಗೆ ಒಂದೊಂದು ಕೆಲಸನ ಅವಳ ಹತ್ರ ಮಾಡಿಸ್ತಾ ಇದೆ, ಮಗಳ ಹತ್ರ ಬಿಡ್ದಂಗೆ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದೆ. ಹಂಗಾಗಿ ದಿನ ಒಂದೊಂದು ಕೆಲಸ ಹೇಳಿ ಮಾಡಿಸ್ತಾ ಇದೆ. ಈ ಕಡೆ ಸೊಸೆಯರಿಬ್ಬರು ನಿಂತ್ಕೊಂಡು ನೋಡಿ ನಗ್ತಾ ಇರ್ತಾರೆ, ಮಗಳು ಮತ್ತು ಸೊಸೆ ನೋಡ್ಕೊಂಡು ನಗ್ತಾ ಇರ್ತಾರೆ. ಇನ್ನೊಬ್ಬಳು ಸೊಸೆ ಎಲ್ಲ ಹೋಗಿದ್ದಾಳೆ, ಅವಳಿಲ್ಲ. ಇಬ್ಬರು ಲಲಿತನು ಮತ್ತು ಮೀನಾಕ್ಷಿನೂ ನೋಡ್ತಾ ನಗ್ತಾ ಇರ್ತಾರೆ ಅಮ್ಮ ಮಾಡೋದು ಕೆಲಸನ, ಏಕೆಂದರೆ ಅಮ್ಮ ಯಾವತ್ತೂ ಕೆಲಸನೇ ಮಾಡಲ್ವಲ್ಲ. ಆಮೇಲೆ ತಟ್ಟೆಗೆ ಹಾಕ್ಕೊಡ್ತಾಳೆ ಅಮ್ಮಂಗೂ ಅತ್ತೆಗೂ. ತಿಂದು ನೋಡ್ಬಿಟ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆವಾಗ ಪರವಾಗಿಲ್ಲ, ನಮ್ಮ ಅತ್ತೆನೂ ಮಾಡೋದು ಕಲ್ತ್ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಲಲಿತಾ ಖುಷಿ ಆಗ್ತಾಳೆ. ಹೆಂಗೋ ಮಾಡಿಬಿಟ್ರಲ್ಲ ಅತ್ತೆ
ಅವ್ರ ಅಮ್ಮನ ಹತ್ರ ಬೈಸ್ಕೊಳ್ದಂಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಮೀನಾಕ್ಷಿನೂ ಅಷ್ಟೇ, ಅಮ್ಮ ಚೆನ್ನಾಗಿ ಮಾಡಿದಾರಾ, ಚೆನ್ನಾಗಿತ್ತ ಅಜ್ಜಿ ಅಂತೇಳ್ಬಿಟ್ಟು ಖುಷಿಯಾಗಿ ತಿನ್ನಿ ಅಜ್ಜಿ ಅಂತೇಳಿ ಖುಷಿಯಾಗಿ ಇದು ಮಾಡ್ತಾಳೆ. ಇಬ್ಬರು ಖುಷಿಯಾಗಿ ತಿಂತಾಯಿರ್ತಾರೆ. ಆಗ ಲಲಿತಂಗೂ ಖುಷಿಯಾಗುತ್ತೆ, ಅವ್ರ ಅಮ್ಮಂಗೂ ಖುಷಿಯಾಗುತ್ತೆ. ಆಮೇಲೆ ಈ ಅಜ್ಜಿ ಜಯರಾಮ್ ರೂಮಿಗೆ ಹೋಗುತ್ತೆ. ರೂಮಿಗೆ ಹೋಗಿ ಲಲಿತನ್ನ ಕಟೌಟು ತಗೊಂಡೋಗಿ ಆ ಕಡೆ ಮನೇಲಿ ಇಡ್ತಾಳೆ ಬೇಗನೆ. ಆಮೇಲೆ ಇದೇನೋ ಒಂದು ಮಂಚ ಆ ಕಡೆ ಒಂದು ಮಂಚ ಈ ಕಡೆ, ಏನೋ ಇದು ನಿಮ್ಮ ಅವಸ್ಥೆ ಅಂತ ಕೇಳುತ್ತೆ. ಏನಿಲ್ಲ ಅಮ್ಮ, ಚೆನ್ನಾಗಿದ್ದೀವಿ ಹಾಗೆ ಹಿಂಗೆ ಅಂತ ಹೇಳ್ತಾನೆ. ಆವಾಗ ಅದಕ್ಕೆ ಅರ್ಥ ಆಗುತ್ತೆ, ಓಹ್ ಇವ್ರು ಯಾವುದೂ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ತಾಳಿ ಪೂಜೆ ಮಾಡಿಸ್ಲೇಬೇಕು ಅಂತ. ಅದಕ್ಕೆ ಲಲಿತಾ ಹೇಳ್ತಾಳೆ, ಪ್ರಪಂಚಕ್ಕೆ ಗೊತ್ತಾಗಂಗೆ ತಾಳಿ ಕಟ್ಟೋದಾದರೆ ಕಟ್ಟೋದೇ ಬೇಡ ದೊರೆ, ನಿಮ್ಮ ಮನಸ್ಫೂರ್ತಿ ನನ್ನ ಇಷ್ಟಪಟ್ಟು ಕಟ್ಟೋದಾದರೆ ಮಾತ್ರ ನಾನು ತಾಳಿ ಕಟ್ಟಿಸ್ಕೊಳ್ತೀನಿ, ಇಲ್ಲಾಂದರೆ ನಂಗೆ ಆ ತಾಳಿನೇ ಬೇಡ ದೊರೆ ಅಂತ ಹೇಳ್ತಾಳೆ. ಆಮೇಲೆ ಅಮ್ಮಮ್ಮ ಏನು ಹೇಳಲ್ಲ. ನಾಳೆ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.